ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭಾ ವ್ಲಾಗ್ಸ್. ನಾನಿವತ್ತು ನಿಮಗೆ ಟೇಸ್ಟಿಯಾಗಿರೋ ಅಂಥ ದೇಹಕ್ಕೆ ತಂಪು ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬೆಲ್ಲದಲ್ಲಿ ಮಾಡುವಂಥ ಹೆಸರುಬೇಳೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಮೊದಲಿಗೆ ಒಂದು ಬಾಣಲೆ ತೊಗೊಳ್ಳೋಣ. ಸ್ಟವ್ ಮೇಲೆ ಇಟ್ಕೊಂಡು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಹಾಕ್ಕೊಳೋದ್ರಿಂದ ಹೆಸರುಬೇಳೆ ಪಾಯಸಕ್ಕೆ ಬಾಯಿನಲ್ಲಿ ತಿನ್ನೋವಾಗ ಸಿಗುತ್ತಲ್ವ, ಅದಕ್ಕೆ ಒಂಥರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಕಡಲೆಬೇಳೆ ಸೇರಿಸ್ಕೊಳ್ಳೋಣ. ಹಾಗೆ ಒಂದು 1/4 ಕಪ್ಪಷ್ಟು ಹೆಸರುಬೇಳೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ, ಸ್ವಲ್ಪ ಬಣ್ಣ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಆ ರೀತಿ ಆಗೋವರೆಗೂ ತಾಳ್ಮೆಯಿಂದ ಕಡಿಮೆ ಉರಿಗೆ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಹೆಸರುಬೇಳೆ ದೇಹಕ್ಕೆ ತಂಪು, ಹಾಗೆ ಶುಗರ್ ಇರೋ ಪೇಷಂಟ್ಸು ಸ್ವೀಟ್ ತಿನ್ನಬೇಕು ಅಂದಾಗ ಈ ಬೆಲ್ಲದಿಂದ ಪಾಯಸ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಕೂಡ ಆಗುತ್ತೆ ಅವ್ರಿಗೂ. ಹಾಗೆ ಚೆನ್ನಾಗಿ ಹುರ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಅರ್ಧ ಕಪ್ ಹೆಸರುಬೇಳೆ ತೊಗೊಂಡಿದ್ದೀರಿ ಅಂದರೆ 1 ಕಪ್ ನೀರನ್ನು ಯೂಸ್ ಮಾಡ್ಕೊಳ್ಳಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ, ವಿಷಲ್ ಬರಲಿ. ಹಾಗೆ ಇದಕ್ಕೆ ಮಿಕ್ಸಿಗೆ ನಾವು ಒಂದು ಅರ್ಧ ಕಾಯಿಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ಕಾಯಿ ತುರಿ, ಹಾಗೆ ಒಂದು 4ರಿಂದ 5 ಏಲಕ್ಕಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಕುಕ್ಕರ್ ವಿಜಿಲ್ ಕೂಡ ಬಂದಿದೆ, ಕುಕ್ಕರ್ ಏರ್ ಹೋಗಿದೆ. ನೋಡ್ತಾ ಇರ್ಬೋದು ಹೆಸರುಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಹಾಗೆ ಇದು ಫೈನ್ ಪೇಸ್ಟ್ ಕೂಡ ಆಗಿದೆ ಮಿಕ್ಸಿಗೆ ಹಾಕ್ಕೊಂಡಿರೋ ಅಂಥದ್ದು. ಬೇಕಿದ್ರೆ ನೀವು ಇದ್ರ ಜೊತೆಗೆ ಬೇಕಿದ್ರೆ ಬಾದಾಮ್ ಕೂಡ ಸೇರಿಸ್ಕೊಬೋದು ಮಿಕ್ಸಿಗೆ ಹಾಕ್ಕೊಳೋದಕ್ಕೆ. ನಾನಿವಾಗ ಸೇರಿಸ್ಕೊಳ್ಳಿಲ್ಲ ಅಷ್ಟೇನೆ. ಇದಕ್ಕೆ ಇವಾಗ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಬೆಲ್ಲ ಕೂಡ ಚಚ್ಚಿಟ್ಕೊಂಡಿದ್ದೀನಿ, 1 ಉಂಡೆ ಚಚ್ಚಿಟ್ಕೊಂಡಿದ್ದೀನಿ, ಸಾಕು. 1 ಉಂಡೆ ಸೇರಿಸ್ಕೊತಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಸೇರಿಸ್ಕೊಬೋದು. ಬೆಲ್ಲ ಚೆನ್ನಾಗಿ ಕರಗಬೇಕು. ಕರಗಿದ ನಂತರನೇ ಸ್ವೀಟನ್ನ ಒಂದು ಸ್ವಲ್ಪ ಬೆಲ್ಲ ಕರಗಿದ ನಂತರ ಸ್ವೀಟ್ನ ಟೆಸ್ಟ್ ಮಾಡಿ ನೋಡಿ, ಸಾಕಾ ಇಲ್ಲ ಇನ್ನೂ ಸ್ವಲ್ಪ ಬೇಕಾಗುತ್ತಾ ಅಂತಂದ್ಬಿಟ್ಟು. ಚೆನ್ನಾಗಿ ಕುದೀತಾ ಇದೆ, ನೋಡ್ತಾ ಇರ್ಬೋದು. ಹೆಸರುಬೇಳೆ ಹಾಕಿರೋದ್ರಿಂದ ತಳ ಕಚ್ಚಿಬಿಡುತ್ತೆ. ಆಗಾಗ ಕೊಬ್ಬರಿ ಕೂಡ ಸೇರಿಸಿದ್ದೀವಲ್ಲ, ಅದಕ್ಕೋಸ್ಕರ ಆಗಾಗ ನೀವು ಸರಿ ಕೈ ಆಡಿಸ್ತಾ ಇರಬೇಕು ಸೌಟಲ್ಲಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಮಟ್ಟಿಗೆ ಶಾವಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಆಲ್ರೆಡಿ ರೋಸ್ಟೆಡ್ ಶಾವಿಗೆನ ಸೇರಿಸ್ಕೊತಾ ಇದ್ದೀನಿ, ಒಂದು 1/4 ಕಪ್ಪಷ್ಟು. ಒಂದು 2 ನಿಮಿಷ ಕುದ್ರೆ ಸಾಕು, ಶಾವಿಗೆ ಬೆಂದ್ಬಿಡುತ್ತೆ. ನಾನಿವತ್ತು MTR ಅವರ ರೋಸ್ಟೆಡ್ ವರ್ಮಿಕಲ್ನ ತೊಗೊಂಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಇದಕ್ಕೆ ಪಾಯಸ ಅಂದಮೇಲೆ ದ್ರಾಕ್ಷಿ ಗೋಡಂಬಿ ಇಲ್ಲದೇ ಇದ್ದರೆ ಆಗುತ್ತಾ, ಅದಕ್ಕೋಸ್ಕರ ದ್ರಾಕ್ಷಿ ಗೋಡಂಬಿ ಕೂಡ ಕರ್ಕೊಳ್ಳೋಣ. ಈಗ ಒಂದು ಚಿಕ್ಕ ಪುಟಾಣಿ ಬಾಣಲಿ ತೊಗೊಂಡಿದ್ದೀನಿ, ಮನೆಯಲ್ಲೇ ಮಾಡಿರುವಂಥ 2 ಟೇಬಲ್ ಸ್ಪೂನ್ ತುಪ್ಪ ಕೂಡ ಸೇರಿಸ್ಕೊಂಡಿದ್ದೀನಿ. ಘಮ ತುಂಬ ಚೆನ್ನಾಗಿದೆ. ಹಾಗೆ ಒಂದು 15 ಗೋಡಂಬಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಕಡಿಮೆ ಉರಿ ಇಟ್ಕೊಳ್ಳೋಣ. ತುಪ್ಪ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಸಿಯೋ ಸಾಧ್ಯತೆಗಳಿರುತ್ತೆ, ಹಾಗಾಗಿ ಕಡಿಮೆ ಉರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ದ್ರಾಕ್ಷಿ ಕೂಡ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಕಾದಿರೋದ್ರಿಂದ ದ್ರಾಕ್ಷಿ ಏನು ಜಾಸ್ತಿ ಹೊತ್ತೇನೆ ಫ್ರೈ ಮಾಡಬೇಕಾಗಿರೋದ್ರಿಂದ ಬೇಗನೆ ಉಬ್ಬಿಡುತ್ತೆ. ಈಗ ಪಾಯಸಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನು ನೋಡ್ತಾ ಇದ್ದೀರಲ್ಲ, ಪಾಯಸ ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡಿ ನೋಡಿ. ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ. ನಮ್ಮ ಮನೇಲಿ ಶಾವಿಗೆ ಹಾಕ್ದಿರೋ ಬರೀ ಹೆಸರುಬೇಳೆ ಪಾಯಸ ಮಾಡಿದ್ರು ಕೂಡ ಕುಡಿತಾರೆ ತುಂಬಾ ಇಷ್ಟಪಟ್ಟು. ಬನ್ನಿ ಇದನ್ನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಬೇಕಿದ್ರೆ ನೀವು ಇದರ ಮೇಲೆ ಪಿಸ್ತಾ ಹಾಗೆ ಬಾದಾಮ್ ಗೋಡಂಬಿ ಎಲ್ಲನೂ ಕೂಡ ಚಾಪ್ ಮಾಡಿಕೊಂಡು ಸ್ವಲ್ಪ ಗಾರ್ನಿಷ್ ಮಾಡ್ಕೊಬೋದು. ನಾನು ಬಾದಾಮನ್ನ ಚಾಪ್ ಮಾಡಿಕೊಂಡು ಕ್ಲೀನಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸೂಪರಾಗಿದೆ. ತಿಂದು ನೋಡಿ ಕಳೆದೋಗ್ತೀರ. ನನ್ನ ಮಗನಿಗೂ ಕೂಡ ಕೊಡ್ತೀನಿ ಹೇಗಿದೆ ಅಂತಂದ್ಬಿಟ್ಟು ಅವ್ನ ರಿಯಾಕ್ಷನ್ನ ನೋಡಿ. ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಿದ್ದರೂ ಕೂಡ ಅದನ್ನು ತಿಳಿಸಿ, ನಾನು ಅದನ್ನು ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು ಪಾಯಸ. ಮಮ್ಮಿ ಇನ್ನೂ ಒಂದು ಸ್ವಲ್ಪ ಕೊಟ್ಬಿಡು ನನಗೆ ಈಗಲೇ ಅಂತ ಹೇಳ್ತಾ ಇದ್ದಾನೆ.